ಎಲ್ಲಾ ವಿಚಾರಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ಗಮನಿಸ್ತಾ ಇದ್ದೀವಿ ಮೊದಲಿನಿಂದನೂ ಕೂಡ ಷಡ್ಯಂತ್ರ ಅನ್ನುವಂತಹದ್ದು ಜೋರಾಗಿ ಸೌಂಡ್ ಮಾಡಿತ್ತು. ಈ ಬುರುಡೆ ಗ್ಯಾಂಗ್ನ ಹಲವು ಸ್ಫೋಟಕ ವಿಚಾರಗಳನ್ನ ಡೇ ಫಸ್ಟ್ ಇಂದ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಜನರ ಮುಂದೆ ಇಟ್ವಿ. ಈಗ ಸ್ವತಃ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹೆಂಡತಿ, ಚಿನ್ನಯ್ಯನ ಅಕ್ಕ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಇನ್ನೂ ಹಲವು ಸತ್ಯಗಳನ್ನ ಬಿಚ್ಚಿಟ್ಟಿದ್ದಾರೆ. ತಾವು ಕೂಡ ತಿಂಗಳಾನುಗಟ್ಟಲೆ ಧರ್ಮಸ್ಥಳದಲ್ಲಿದ್ದು ವರದಿಯನ್ನ ಮಾಡಿದ್ರಿ, ಅಲ್ಲಿನ ಸತ್ಯವನ್ನ, ನೈಜತೆಯನ್ನ ಜನರಿಗೆ ತೋರಿಸುವ ಕೆಲಸ ಮಾಡಿದ್ರಿ. ಇವೆಲ್ಲವನ್ನ ನೋಡಿದಾಗ ನಿಮಗೆ ಏನ್ ಅನಿಸ್ತಾ ಇದೆ, ಏನ್ ಹೇಳ್ತೀರಿ? ನೋಡಿ, ಬುರ್ಡೆ ಗ್ಯಾಂಗ್ ಇಲ್ಲಿ ಷಡ್ಯಂತ್ರ ಮಾಡೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಇವತ್ತಿಂದ ಅಲ್ಲ, ರಿಪಬ್ಲಿಕ್ ಕನ್ನಡ ಡೇ 1 ಇಂದ ಹೇಳಿರೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಒಂದಲ್ಲ ಎರಡಲ್ಲ, 10 ಕಾರಣಗಳನ್ನ ಕೊಡ್ತಾ ಹೋಗ್ಬೋದು. ನೋಡಿ, ಧರ್ಮಸ್ಥಳದ ವಿರುದ್ಧವಾಗಿ ಇವರು ಮಾಡ್ತಾ ಇರುವಂತ ಷಡ್ಯಂತ್ರಗಳು ಎಲ್ಲವೂ ಕೂಡ ನಾವು ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅನ್ನೋ ಭಾವನೆಯಲ್ಲೇ ಇವರು ಬುರ್ಡೆ ಗ್ಯಾಂಗ್ನವರು ಮಾಡ್ಕೊಂಡು ಬರ್ತಾ ಇರೋದು ಪದೇ ಪದೇ ಸಾಬೀತಾಗ್ತದೆ. ಈಗ ಮತ್ತೊಮ್ಮೆ ಸಾಬೀತಾಗಿರೋದು ನೋಡಿ, ಈ ವಿಚಾರದಲ್ಲಿ ನಾವು ಗಮನಿಸಬೇಕಾದ್ರೆ, ಚಿನ್ನಯ್ಯ ಈಗ ಶಿವಮೊಗ್ಗ ಕಾರಾಗೃಹದಲ್ಲಿ ಇರೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತ ವಿಚಾರ. ಚಿನ್ನಯ್ಯನ ವಿಚಾರವಾಗಿ ಚಿನ್ನಯ್ಯನೇ ಕೋರ್ಟ್ ನಲ್ಲಿ ಹೇಳ್ಕೊಂಡಿದ್ದ, ತನಗೆ ಸರ್ಕಾರದಿಂದ ಉಚಿತವಾದಂತಹ ವಕೀಲರು ಬಂದ್ರೆ ನಾನು ಅದನ್ನ ಸ್ವೀಕರಿಸ್ತೀನಿ ವಿನಃ ನನಗೆ ಖರ್ಚು ಮಾಡಿ ವಕೀಲರನ್ನ ಎಡಿಸುವಷ್ಟು ಶಕ್ತಿ ನನಗಿಲ್ಲ ಅನ್ನುವ ವಿಚಾರವನ್ನ ಕೋರ್ಟ್ ನಲ್ಲಿ ಆತನೇ ಹಲವು ಬಾರಿ ಪ್ರಸ್ತಾಪ ಕೂಡ ಮಾಡಿದ್ದ. ಆದ್ರೆ ನವೆಂಬರ್ 10ನೇ ತಾರೀಕು ಇದೇ ಕಾರಾಗೃಹಕ್ಕೆ ಹೋಗಿ ಚಿನ್ನಯ್ಯನ ಬಳಿ ಸಹಿಯನ್ನ ಪಡೆದುಕೊಂಡು ಬರ್ತಾರೆ. ಅದು ಖಾಲಿ ಪೇಪರ್ ಮೇಲೆ ವಕಾಲತ್ತಿಗೆ ಸಹಿ ಹಾಕಿ ಅಂತೇಳಿ ಒಂದು ಖಾಲಿ ಪೇಪರ್ ಮೇಲೆ ಒಂದು ಸಹಿಯನ್ನ ಪಡೆದುಕೊಂಡು ಬಂದಿರೋದು. ಇದರ ಹಿಂದೆ ದುರುದ್ದೇಶ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ಉದ್ದೇಶ ಪೂರ್ವಕವಾಗಿ ಇದು ಮಾಡಿಸ್ಕೊಂಡದು ಗೊತ್ತಾಗ್ತಾ ಇಲ್ಲ. ನೋಡಿ, ಇಲ್ಲಿ ಪ್ರಮುಖವಾಗಿ ಈ ಒಂದು ವೈಟ್ ಪೇಪರ್ ಮೇಲೆ ಬರ್ಸ್ಕೊಂಡು ಬಂದಿರೋದು ನೋಡಿದ್ರೆ ಇಲ್ಲಿ ಏನು ಬೇಕಾದ್ರೂ ಮೆನ್ಷನ್ ಅನ್ನ ಮಾಡಬಹುದು. ಯಾಕಂದ್ರೆ ಚಿನ್ನಯ್ಯ ಆರಂಭದಲ್ಲಿ ಬುರ್ಡೆ ಗ್ಯಾಂಗ್ ಹೇಳ್ದಂತೆ ಕೇಳಿ ಅದನ್ನು ಗೊತ್ತಿತ್ತು, ತಾನೆಲ್ಲೂ ಕೂಡ ಅಂದ್ರೆ ನಾನು ಅತ್ಯಾಚಾರ ಆಗಿರುವಂತಹ ಪ್ರಚಾರವಾಗ್ಲಿ ಅಥವಾ ಬೇರೆದಾಗ್ಲಿ ನಾನು ಎಲ್ಲೂ ಕೂಡ ಮಾಡಿಲ್ಲ ಅಥವಾ ತಾನು ತಲೆ ಬುರ್ಡೆ ತಂದಿಲ್ಲ ಅನ್ನೋದು ಚಿನ್ನಯ್ಯನೂ ಗೊತ್ತಿತ್ತು. ಆದ್ರೂ ಕೂಡ ಬುರ್ಡೆ ಗ್ಯಾಂಗ್ ನ ಒಂದು ಒತ್ತಡದಿಂದಾಗಿ ಆತ ಅವರು ತಂದು ಕೊಟ್ಟಂತ ಬುರ್ಡೆಯನ್ನ ಚಿನ್ನಯ್ಯ ತಂದು ಕೊಟ್ಟಿದ್ದಾಗಿ ಚಿನ್ನಯ್ಯನೇ ಹೇಳ್ಕೊಂಡಿದ್ದ, ಜಡ್ಜ್ ನ ಮುಂದೆ ಹೇಳ್ಕೊಂಡಿದ್ದ. ಇದು ನಾನ್ ತಂದಿದ್ದಲ್ಲ, ಬೇರೆ ತಂದು ನನ್ನ ಕೈ ಕೊಟ್ಟರು, ಅದನ್ನು ನಾನು ನಿಮ್ಗೆ ತಂದು ತೋರಿಸಿದ್ದು ಅನ್ನುವ ವಿಚಾರವನ್ನ ಆತ SIT ಸಂದರ್ಭದಲ್ಲಿ, ತನಿಖೆ ಸಂದರ್ಭದಲ್ಲಿ ಹೇಳಿದ್ದ. ಅಲ್ಲಿಂದ ಷಡ್ಯಂತ್ರ ಆಗಿರೋದು ಸ್ಪಷ್ಟವಾಗುತ್ತೆ. ಚಿನ್ನಯ್ಯನನ್ನ ಬುರ್ಡೆ ಗ್ಯಾಂಗ್ ಬಳಕೆ ಮಾಡಿಕೊಂಡು ವರ್ಷಗಳಿಂದ ಒಂದಷ್ಟು ಪ್ಲಾನ್ ಅನ್ನ ಮಾಡಿ ಆತನಿಗೆ ಬ್ರೈನ್ ವಾಶ್ ಅನ್ನ ಮಾಡುವಂತ ಕೆಲಸವನ್ನ ಮಾಡಿ ಆತನಿಗೆ ತಲೆಗೆ ಇನ್ನಿಲ್ಲದಂತ ವಿಚಾರಗಳನ್ನ ತುಂಬಿ ಆತ ಹೇಳ್ಕೊಳ್ತಾನೆ, ನಾನು 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತೇಳಿ ಹೇಳ್ಕೊಳ್ತಾನೆ. ಆದ್ರೆ ಆತ ಹೂತಿಟ್ಟಿರೋದು ಹೌದು, ಧರ್ಮಸ್ಥಳದ ಗ್ರಾಮಸ್ಥರು ಕೂಡ ಗಮನಿಸಿದ್ದಾರೆ, ಜೊತೆಗೆ ಪಂಚಾಯತ್ ಅವರು ಕೂಡ ಅದರ ದಾಖಲೆಗಳಿದೆ. ಚಿನ್ನಯ್ಯ ಅಲ್ಲಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಪತ್ತೆಯಾದಂತಹ ಒಂದು ಅನಾಥ ಶವಗಳೇನ್ ಬೀಳ್ತಾ ಇತ್ತು ಅದನ್ನ ತಗೊಂಡು ಹೋಗಿ ಗೊತ್ತಾಗ್ತಾ ಇದ್ದ. ಇದನ್ನೇ ಇವರು ಮ್ಯಾನಿಪುಲೇಟ್ ಅನ್ನ ಮಾಡಿ ಇಲ್ಲಿ ಅತ್ಯಾಚಾರ ಆಗ್ತಾ ಇತ್ತು, ಕೊಲೆಗಳಾಗ್ತಾ ಇತ್ತು ಅಂತ ಹೇಳಿ ಅದನ್ನ ತಿರುಚಿ ಆತನ ಬಾಯಿಂದ ಹೇಳಿಸುವಂತ ಕೆಲಸವನ್ನ ಮಾಡಿದ್ರು. ಆ ಮೂಲಕ ಷಡ್ಯಂತ್ರದ ಒಂದು ಆರಂಭ ಆಗಿತ್ತು. ಆದ್ರೆ ಈಗ ಆತ ಜೈಲಲ್ಲಿರುವಂತ ಸಂದರ್ಭದಲ್ಲೇ ಹೋಗಿ ಆತನಿಂದ ಸಹಿಯನ್ನ ಪಡೆದುಕೊಂಡು ಬಂದಿರೋದು, ಇಲ್ಲಿ ಬೇರೆದೇ ಒಂದು ದುರುದ್ದೇಶ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ಇಲ್ಲಿ ಸರ್ಕಾರಿ ವಕೀಲರು ಚಿನ್ನಯ್ಯನ ಪತ್ನಿಗೆ ಕೇಳಿದಂತ ಸಂದರ್ಭದಲ್ಲಿ ಮಾತ್ರ ಗೊತ್ತಾಗಿದ್ದು, ಇಲ್ದ್ರೆ ಅದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಆ ಒಂದು ಸಹಿಯನ್ನ ಇಟ್ಟುಕೊಂಡು ನಾಳಿನ ದಿನವಾಗಿ ಕಾನೂನಾತ್ಮಕವಾದಂತಹ ಹೋರಾಟ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಂತಹ ದುರುದ್ದೇಶಕ್ಕೆ ಆ ಒಂದು ಸಹಿಯನ್ನ ಬಳಕೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಅಂದ್ರೆ ಕ್ಲಿಯರ್ ಆಗಿ ಗೊತ್ತಿದೆ, ಇಲ್ಲಿ ಬುರ್ಡೆ ಗ್ಯಾಂಗ್ ನ ಸದಸ್ಯರೇ ಯಾರೋ ಒಬ್ರು ಇಂತಹ ಒಂದು ಕೆಲಸವನ್ನ ಮಾಡಿರಬಹುದು ಅಂತ ಹೇಳಿದ್ರೆ, ಇಲ್ಲಿಯವರೆಗೂ ಕೂಡ ಯಾರು ಬಂದಿದ್ದು, ಯಾರು ಸಹಿಯನ್ನ ಮಾಡಿದ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಆದ್ರೆ ಈಗ ಆಲ್ರೆಡಿ ನಮ್ಗೆ ಈಗ ಅದು ಖಚಿತ ಆಗಿರೋದು ಹೇಗೆ ಅಂತಂದ್ರೆ, ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಅವರು ಲೆಟರ್ ನ ಬರೆದಿದ್ದಾರೆ. ಶಿವಮೊಗ್ಗ ಕಾರಾಗೃಹದ ಸೂಪರಿಂಟೆಂಡೆಂಟ್ ಏನಿದ್ದಾರೆ, ಅಧಿಕಾರಿ ಏನಿದ್ದಾರೆ, ಜೈಲಧಿಕಾರಿಗೆ ಲೆಟರ್ ನ ಬರೆದಿದ್ದಾರೆ. ಆ ಲೆಟರ್ ನ ನೋಡಿದಾಗ ನಮ್ಗನ್ಸಿದ್ದು ಇಲ್ಲಿ ಏನೋ ಷಡ್ಯಂತ್ರ ಮಾಡ್ಲಾಗ್ತದೆ ಅಂತಂದ್ರೆ, ಇವತ್ತು ವಕೀಲರಂತ ಹೇಳ್ಕೊಂಡು ಹೋಗಿ ಯಾರೋ ಒಬ್ಬ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಯ ಬಳಿ ಸಹಿಯನ್ನ ಪಡ್ಕೊಂಡ್ ಬರ್ತಾರೆ ಅಂತಂದ್ರೆ ಇದು ಯಾವ ರೀತಿಯಾದಂತ ಉದ್ದೇಶ, ಎಲ್ಲಿ ಒಂದು ನಂಬಿಕೆಯನ್ನ ಉಳಿಸ್ಕೋಬೇಕಾಗತ್ತೆ ಅನ್ನುವ ಪ್ರಶ್ನೆಗಳು ಉದ್ಭವ ಆಗುತ್ತೆ. ನೋಡಿ, ಚಿನ್ನಯ್ಯ ಕೇಳ್ತಾನೆ, ಇದು ಏನಕ್ಕೆ ಬಂದಿರೋದು, ಏನಕ್ಕೆ ಸಹಿ ತಗೋತಾ ನಿಮ್ಮ ಪತ್ನಿ ಹೇಳಿರೋದು ಅಂತೇಳಿ ಆತ ಹೇಳಿ ಸಹಿಯನ್ನ ಪಡೆದುಕೊಂಡಿದ್ದಾನೆ. ತನ್ನ ಪತ್ನಿ ಯಾವುದೋ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಈ ರೀತಿಯಾಗಿ ವಕಾಲತ್ತನ್ನ ಹಾಕ್ಸ್ಕೊಳ್ಳೋದಕ್ಕೆ, ವಕಾಲತ್ತಿಗೆ ಸಹಿಯನ್ನ ಹಾಕ್ಸ್ಕೊಳ್ಳೋದಕ್ಕೆ ಲಾಯರ್ ಮುಖಾಂತರ ಕಳಿಸಿರಬಹುದು ಅಂತೇಳಿ ಅದನ್ನ ನಂಬಿ ಚಿನ್ನಯ್ಯ ಸಹಿಯನ್ನ ಮಾಡಿರ್ತಾನೆ. ಆದ್ರೆ
ಅದು ಕೂಡ ದುರುದ್ದೇಶ ಅನ್ನೋದು ಈಗ ಬಹಿರಂಗ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಕೂತು ಚಿನ್ನಿ ಅವರ ಪತ್ನಿ ಮಲ್ಲಿಕಾ ಅವರು ಸಂದರ್ಶನದ ಸಂದರ್ಭದಲ್ಲಿ ಈ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಿ ಯಾವುದೇ ರೀತಿಯಾದಂತಹ ದುರುದ್ದೇಶಗಳು ಕಂಡು ಬಂದರೂ ಕೂಡ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಇವತ್ತು ಸ್ಪಷ್ಟವಾಗಿ ಬಹಿರಂಗಪಡಿಸಿದ್ದಾರೆ. ಅದಕ್ಕೆ ಸಾಕ್ಷಿ ಅನ್ನುವಂತೆ ಕಾರಾಗೃಹದ ಜೈಲಧಿಕಾರಿಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿರೋದು ಧರ್ಮಸ್ಥಳದ ವಿರುದ್ಧವೇ ಮತ್ತೊಂದು ಷಡ್ಯಂತ್ರಕ್ಕೆ ಬುರುಡೆ ಗ್ಯಾಂಗ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಯಾ ಅನ್ನೋ ಅನುಮಾನಗಳು ಕೂಡ ಈಗ ಕಾಡೋದಕ್ಕೆ ಶುರುವಾಗ್ತಾ ಇದೆ. ಅಥವಾ SIT ವಿರುದ್ಧ ತಿರುಗಿ ಬೀಳೋದಕ್ಕೆ ಏನಾದ್ರೂ ಇವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರ ಅದು ಅವರಿಗೆ ಗೊತ್ತಿರಬೇಕಾಗತ್ತೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಮಾಹಿತಿಗಾಗಿ. ಈ ಎಲ್ಲಾ ವಿಚಾರಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ಗಮನಿಸ್ತಾ ಇದ್ದೀವಿ ಮೊದಲಿನಿಂದನೂ ಕೂಡ ಷಡ್ಯಂತ್ರ ಅನ್ನುವಂತಹದ್ದು ಜೋರಾಗಿ ಸೌಂಡ್ ಮಾಡಿತ್ತು. ಈ ಬುರುಡೆ ಗ್ಯಾಂಗ್ನ ಹಲವು ಸ್ಫೋಟಕ ವಿಚಾರಗಳನ್ನ ಡೇ ಫಸ್ಟ್ ಇಂದ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಜನರ ಮುಂದೆ ಇಟ್ವಿ. ಈಗ ಸ್ವತಃ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹೆಂಡತಿ, ಚಿನ್ನಯ್ಯನ ಅಕ್ಕ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಇನ್ನೂ ಹಲವು ಸತ್ಯಗಳನ್ನ ಬಿಚ್ಚಿಟ್ಟಿದ್ದಾರೆ. ತಾವು ಕೂಡ ತಿಂಗಳಾನುಗಟ್ಟಲೆ ಧರ್ಮಸ್ಥಳದಲ್ಲಿದ್ದು ವರದಿಯನ್ನ ಮಾಡಿದ್ರಿ, ಅಲ್ಲಿನ ಸತ್ಯವನ್ನ, ನೈಜತೆಯನ್ನ ಜನರಿಗೆ ತೋರಿಸುವ ಕೆಲಸ ಮಾಡಿದ್ರಿ. ಇವೆಲ್ಲವನ್ನ ನೋಡಿದಾಗ ನಿಮಗೆ ಏನ್ ಅನಿಸ್ತಾ ಇದೆ, ಏನ್ ಹೇಳ್ತೀರಿ? ಶ್ರೀಪಾದ್, ನೋಡಿ, ಬುರ್ಡೆ ಗ್ಯಾಂಗ್ ಇಲ್ಲಿ ಷಡ್ಯಂತ್ರ ಮಾಡೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಇವತ್ತಿಂದ ಅಲ್ಲ, ರಿಪಬ್ಲಿಕ್ ಕನ್ನಡ ಡೇ 1 ಇಂದ ಹೇಳಿರೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಒಂದಲ್ಲ ಎರಡಲ್ಲ, 10 ಕಾರಣಗಳನ್ನ ಕೊಡ್ತಾ ಹೋಗ್ಬೋದು. ನೋಡಿ, ಧರ್ಮಸ್ಥಳದ ವಿರುದ್ಧವಾಗಿ ಇವರು ಮಾಡ್ತಾ ಇರುವಂತ ಷಡ್ಯಂತ್ರಗಳು ಎಲ್ಲವೂ ಕೂಡ ನಾವು ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅನ್ನೋ ಭಾವನೆಯಲ್ಲೇ ಇವರು ಬುರ್ಡೆ ಗ್ಯಾಂಗ್ನವರು ಮಾಡ್ಕೊಂಡು ಬರ್ತಾ ಇರೋದು ಪದೇ ಪದೇ ಸಾಬೀತಾಗ್ತದೆ. ಈಗ ಮತ್ತೊಮ್ಮೆ ಸಾಬೀತಾಗಿರೋದು ನೋಡಿ, ಈ ವಿಚಾರದಲ್ಲಿ ನಾವು ಗಮನಿಸಬೇಕಾದ್ರೆ ಚಿನ್ನಯ್ಯ ಈಗ ಶಿವಮೊಗ್ಗ ಕಾರಾಗೃಹದಲ್ಲಿ ಇರೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತ ವಿಚಾರ. ಚಿನ್ನಯ್ಯನ ವಿಚಾರವಾಗಿ ಚಿನ್ನಯ್ಯನೇ ಕೋರ್ಟ್ ನಲ್ಲಿ ಹೇಳ್ಕೊಂಡಿದ್ದ, ತನಗೆ ಸರ್ಕಾರದಿಂದ ಉಚಿತವಾದಂತಹ ವಕೀಲರು ಬಂದ್ರೆ ನಾನು ಅದನ್ನ ಸ್ವೀಕರಿಸ್ತೀನಿ ವಿನಃ ನನಗೆ ಖರ್ಚು ಮಾಡಿ ವಕೀಲರನ್ನ ಎಡಿಸುವಷ್ಟು ಶಕ್ತಿ ನನಗಿಲ್ಲ ಅನ್ನುವ ವಿಚಾರವನ್ನ ಕೋರ್ಟ್ ನಲ್ಲಿ ಆತನೇ ಹಲವು ಬಾರಿ ಪ್ರಸ್ತಾಪ ಕೂಡ ಮಾಡಿದ್ದ. ಆದ್ರೆ ನವೆಂಬರ್ 10ನೇ ತಾರೀಕು ಇದೇ ಕಾರಾಗೃಹಕ್ಕೆ ಹೋಗಿ ಚಿನ್ನಯ್ಯನ ಬಳಿ ಸಹಿಯನ್ನ ಪಡೆದುಕೊಂಡು ಬರ್ತಾರೆ. ಅದು ಖಾಲಿ ಪೇಪರ್ ಮೇಲೆ ವಕಾಲತ್ತಿಗೆ ಸಹಿ ಹಾಕಿ ಅಂತೇಳಿ ಒಂದು ಖಾಲಿ ಪೇಪರ್ ಮೇಲೆ ಒಂದು ಸಹಿಯನ್ನ ಪಡೆದುಕೊಂಡು ಬಂದಿರೋದು. ಇದರ ಹಿಂದೆ ದುರುದ್ದೇಶ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ಉದ್ದೇಶ ಪೂರ್ವಕವಾಗಿ ಇದು ಮಾಡಿಸ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ. ನೋಡಿ, ಇಲ್ಲಿ ಪ್ರಮುಖವಾಗಿ ಈ ಒಂದು ವೈಟ್ ಪೇಪರ್ ಮೇಲೆ ಬರ್ಸ್ಕೊಂಡು ಬಂದಿರೋದು ನೋಡಿದ್ರೆ ಇಲ್ಲಿ ಏನು ಬೇಕಾದ್ರೂ ಮೆನ್ಷನ್ ಅನ್ನ ಮಾಡಬಹುದು. ಯಾಕಂದ್ರೆ ಚಿನ್ನಯ್ಯ ಆರಂಭದಲ್ಲಿ ಬುರ್ಡೆ ಗ್ಯಾಂಗ್ ಹೇಳ್ದಂತೆ ಕೇಳಿ ಅದನ್ನು ಗೊತ್ತಿತ್ತು, ತಾನೆಲ್ಲೂ ಕೂಡ ಅಂದ್ರೆ ನಾನು ಅತ್ಯಾಚಾರ ಆಗಿರುವಂತಹ ಪ್ರಚಾರವಾಗ್ಲಿ ಅಥವಾ ಬೇರೆದಾಗ್ಲಿ ಎಲ್ಲೂ ಕೂಡ ಮಾಡಿಲ್ಲ ಅಥವಾ ತಾನು ತಲೆ ಬುರ್ಡೆ ತಂದಿಲ್ಲ ಅನ್ನೋದು ಚಿನ್ನಯ್ಯನೂ ಗೊತ್ತಿತ್ತು. ಆದ್ರೂ ಕೂಡ ಬುರ್ಡೆ ಗ್ಯಾಂಗ್ ನ ಒಂದು ಒತ್ತಡದಿಂದಾಗಿ ಆತ ಅವರು ತಂದು ಕೊಟ್ಟಂತ ಬುರ್ಡೆಯನ್ನ ಚಿನ್ನಯ್ಯ ತಂದು ಕೊಟ್ಟಿದ್ದಾಗಿ ಚಿನ್ನಯ್ಯನೇ ಹೇಳ್ಕೊಂಡಿದ್ದ, ಜಡ್ಜ್ ನ ಮುಂದೆ ಹೇಳ್ಕೊಂಡಿದ್ದ. ಇದು ನಾನ್ ತಂದಿದ್ದಲ್ಲ, ಬೇರೆ ತಂದು ನನಗೆ ಕೊಟ್ಟರು, ಅದನ್ನು ನಾನು ನಿಮ್ಗೆ ತಂದು ತೋರಿಸಿದ್ದು ಅನ್ನುವ ವಿಚಾರವನ್ನ ಆತ SIT ಸಂದರ್ಭದಲ್ಲಿ, ತನಿಖೆ ಸಂದರ್ಭದಲ್ಲಿ ಹೇಳಿದ್ದ. ಅಲ್ಲಿಂದ ಷಡ್ಯಂತ್ರ ಆಗಿರೋದು ಸ್ಪಷ್ಟವಾಗುತ್ತೆ. ಚಿನ್ನಯ್ಯನನ್ನ ಬುರ್ಡೆ ಗ್ಯಾಂಗ್ ಬಳಕೆ ಮಾಡಿಕೊಂಡು ವರ್ಷಗಳಿಂದ ಒಂದಷ್ಟು ಪ್ಲಾನ್ ಅನ್ನ ಮಾಡಿ ಆತನಿಗೆ ಬ್ರೈನ್ ವಾಶ್ ಅನ್ನ ಮಾಡುವಂತ ಕೆಲಸವನ್ನ ಮಾಡಿ ಆತನಿಗೆ ತಲೆಗೆ ಇನ್ನಿಲ್ಲದಂತ ವಿಚಾರಗಳನ್ನ ತುಂಬಿ ಆತ ಹೇಳ್ಕೊಳ್ತಾನೆ, ನಾನು 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತೇಳಿ ಹೇಳ್ಕೊಳ್ತಾನೆ. ಆದ್ರೆ ಆತ ಹೂತಿಟ್ಟಿರೋದು ಹೌದು, ಧರ್ಮಸ್ಥಳದ ಗ್ರಾಮಸ್ಥರು ಕೂಡ ಗಮನಿಸಿದ್ದಾರೆ, ಜೊತೆಗೆ ಪಂಚಾಯತ್ ಅವರು ಕೂಡ ಅದರ ದಾಖಲೆಗಳಿದೆ. ಚಿನ್ನಯ್ಯ ಅಲ್ಲಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಪತ್ತೆಯಾದಂತಹ ಒಂದು ಅನಾಥ ಶವಗಳೇನ್ ಬೀಳ್ತಾ ಇತ್ತು ಅದನ್ನ ತಗೊಂಡು ಹೋಗಿ ಗೊತ್ತಾಗ್ತಾ ಇದ್ದ. ಇದನ್ನೇ ಇವರು ಮ್ಯಾನಿಪುಲೇಟ್ ಅನ್ನ ಮಾಡಿ ಇಲ್ಲಿ ಅತ್ಯಾಚಾರ ಆಗ್ತಾ ಇತ್ತು, ಕೊಲೆಗಳಾಗ್ತಾ ಇತ್ತು ಅಂತ ಹೇಳಿ ಅದನ್ನ ತಿರುಚಿ ಆತನ ಬಾಯಿಂದ ಹೇಳಿಸುವಂತ ಕೆಲಸವನ್ನ ಮಾಡಿದ್ರು. ಆ ಮೂಲಕ ಷಡ್ಯಂತ್ರದ ಒಂದು ಆರಂಭ ಆಗಿತ್ತು. ಆದ್ರೆ ಈಗ ಆತ ಜೈಲಲ್ಲಿರುವಂತ ಸಂದರ್ಭದಲ್ಲೇ ಹೋಗಿ ಆತನಿಂದ ಸಹಿಯನ್ನ ಪಡೆದುಕೊಂಡು ಬಂದಿರೋದು, ಇಲ್ಲಿ ಬೇರೆದೇ ಒಂದು ದುರುದ್ದೇಶ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಇಲ್ಲಿ ಸರ್ಕಾರಿ ವಕೀಲರು ಚಿನ್ನಯ್ಯನ ಪತ್ನಿಗೆ ಕೇಳಿದಂತ ಸಂದರ್ಭದಲ್ಲಿ ಮಾತ್ರ ಗೊತ್ತಾಗಿದ್ದು, ಇಲ್ದ್ರೆ ಅದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಆ ಒಂದು ಸಹಿಯನ್ನ ಇಟ್ಟುಕೊಂಡು ನಾಳಿನ ದಿನವಾಗಿ ಕಾನೂನಾತ್ಮಕವಾದಂತಹ ಹೋರಾಟ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಂತಹ ದುರುದ್ದೇಶಕ್ಕೆ ಆ ಒಂದು ಸಹಿಯನ್ನ ಬಳಕೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಆದ್ರೆ ಕ್ಲಿಯರ್ ಆಗಿ ಗೊತ್ತಿದೆ, ಇಲ್ಲಿ ಬುರ್ಡೆ ಗ್ಯಾಂಗ್ ನ ಸದಸ್ಯರೇ ಯಾರೋ ಒಬ್ರು ಇಂತಹ ಒಂದು ಕೆಲಸವನ್ನ ಮಾಡಿರಬಹುದು ಅಂತ ಹೇಳಿದ್ರೆ ಇಲ್ಲಿಯವರೆಗೂ ಕೂಡ ಯಾರು ಬಂದಿದ್ದು, ಯಾರು ಸಹಿಯನ್ನ ಮಾಡಿದ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಆದ್ರೆ ಈಗ ಆಲ್ರೆಡಿ ನಮ್ಗೆ ಈಗ ಅದು ಖಚಿತ ಆಗಿರೋದು ಹೇಗೆ ಅಂತಂದ್ರೆ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಅವರು ಲೆಟರ್ ನ ಬರೆದಿದ್ದಾರೆ. ಶಿವಮೊಗ್ಗ ಕಾರಾಗೃಹದ
ಸೂಪರಿಂಟೆಂಡೆಂಟ್ ಏನಿದ್ದಾರೆ, ಅಧಿಕಾರಿ ಏನಿದ್ದಾರೆ, ಜೈಲಧಿಕಾರಿಗೆ ಲೆಟರ್ ಅನ್ನ ಬರೆದಿದ್ದಾರೆ. ಆ ಲೆಟರ್ ನ ನೋಡಿದಾಗ ನಮ್ಗನ್ಸಿದ್ದು ಇಲ್ಲಿ ಏನೋ ಷಡ್ಯಂತ್ರ ಮಾಡ್ಲಾಗ್ತದೆ ಅಂತಂದ್ರೆ, ಇವತ್ತು ವಕೀಲರು ಅಂತ ಹೇಳ್ಕೊಂಡು ಹೋಗಿ ಯಾರೋ ಒಬ್ಬ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಯ ಬಳಿ ಸಹಿಯನ್ನ ಪಡ್ಕೊಂಡ್ ಬರ್ತಾರೆ ಅಂತಂದ್ರೆ ಇದು ಯಾವ ರೀತಿಯಾದಂತ ಉದ್ದೇಶ, ಎಲ್ಲಿ ಒಂದು ನಂಬಿಕೆಯನ್ನ ಉಳಿಸ್ಕೋಬೇಕಾಗತ್ತೆ ಅನ್ನುವ ಪ್ರಶ್ನೆಗಳು ಉದ್ಭವ ಆಗುತ್ತೆ. ನೋಡಿ, ಚಿನ್ನಿಯ ಕೇಳ್ತಾನೆ, ಇದು ಏನಕ್ಕೆ ಬಂದಿರೋದು, ಏನಕ್ಕೆ ಸಹಿ ತಗೋತಾ ಇದ್ರೆ ನಿಮ್ಮ ಪತ್ನಿ ಹೇಳಿರೋದು ಅಂತೇಳಿ ಆತ ಹೇಳಿ ಸಹಿಯನ್ನ ಪಡೆದುಕೊಂಡಿದ್ದಾನೆ. ತನ್ನ ಪತ್ನಿ ಯಾವುದೋ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಈ ರೀತಿಯಾಗಿ ವಕಾಲತ್ತನ್ನ ಹಾಕ್ಸ್ಕೊಳ್ಳೋದಕ್ಕೆ, ವಕಾಲತ್ತಿಗೆ ಸಹಿಯನ್ನ ಹಾಕ್ಸ್ಕೊಳ್ಳೋದಕ್ಕೆ ಲಾಯರ್ ಮುಖಾಂತರ ಕಳಿಸಿರಬಹುದು ಅಂತೇಳಿ ಅದನ್ನ ನಂಬಿ ಚಿನ್ನೆಯ ಸಹಿಯನ್ನ ಮಾಡಿರ್ತಾನೆ. ಆದ್ರೆ ಅದು ಕೂಡ ದುರುದ್ದೇಶ ಅನ್ನೋದು ಈಗ ಬಹಿರಂಗ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಕೂತು ಚಿನ್ನಿ ಅವರ ಪತ್ನಿ ಮಲ್ಲಿಕಾ ಅವರು ಸಂದರ್ಶನದ ಸಂದರ್ಭದಲ್ಲಿ ಈ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಿ ಯಾವುದೇ ರೀತಿಯಾದಂತಹ ದುರುದ್ದೇಶಗಳು ಕಂಡು ಬಂದ್ರು ಕೂಡ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಇವತ್ತು ಸ್ಪಷ್ಟವಾಗಿ ಬಹಿರಂಗಪಡಿಸಿದ್ದಾರೆ. ಅದಕ್ಕೆ ಸಾಕ್ಷಿ ಅನ್ನುವಂತೆ ಕಾರಾಗೃಹದ ಜೈಲಧಿಕಾರಿಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿರೋದು ಧರ್ಮಸ್ಥಳದ ವಿರುದ್ಧವೇ ಮತ್ತೊಂದು ಷಡ್ಯಂತ್ರಕ್ಕೆ ಬುರುಡೆ ಗ್ಯಾಂಗ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಯಾ ಅನ್ನೋ ಅನುಮಾನಗಳು ಕೂಡ ಈಗ ಕಾಡೋದಕ್ಕೆ ಶುರುವಾಗ್ತಾ ಇದೆ. ಅಥವಾ SIT ವಿರುದ್ಧ ತಿರುಗಿ ಬೀಳೋದಕ್ಕೆ ಏನಾದ್ರೂ ಇವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರ, ಅದು ಅವರಿಗೆ ಗೊತ್ತಿರಬೇಕಾಗತ್ತೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಮಾಹಿತಿಗಾಗಿ.